ತಹಸೀಲ್ ಪ್ರತ್ಯಯದ ಬಗ್ಗೆ ಇಲ್ಲೊಂದು ಅವಲೋಕನ ಇದೆ. ತಹಸೀಲ್ ಪ್ರತ್ಯಯ ಬರುವುದು ಕೇವಲ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಅಂತ ನಾವು ಭಾವಿಸಿರ್ತೇವೆ. ನಗರಾತಿಥಿ ನಗರತಃ, ನಗರದಿಂದ ಅನ್ನೋ ಅರ್ಥದಲ್ಲಿ ಪಂಚಮಿ ವಿಭಕ್ತಿಯನ್ನು ಹೇಳಬಹುದು, ತಹಸೀಲ್ ಪ್ರತ್ಯಯವನ್ನು ಹೇಳಬಹುದು. ಗ್ರಾಮಾತಿಥಿ ಗ್ರಾಮತಃ ಅಂತ. ಆದರೆ ಕೆಲವು ಬೇರೆ ವಿಭಕ್ತಿಗಳ ಅರ್ಥದಲ್ಲಿ, ಸಪ್ತಮಿ ವಿಭಕ್ತಿಯ ಅರ್ಥದಲ್ಲಿ, ಚತುರ್ಥಿ ವಿಭಕ್ತಿಯ ಅರ್ಥದಲ್ಲಿ ಕೂಡ ತಹಸೀಲ್ ಪ್ರತ್ಯಯ ಬರಬಹುದು ಅನ್ನೋದನ್ನ ನಾವು ತಿಳ್ಕೋಬೇಕು. ಪ್ರತಿಯೋಗಿ ಪಂಚಮ್ಯಾಸ್ತಸಿಹಿ ಅಂತ ಸೂತ್ರ ವ್ಯಾಕರಣದಲ್ಲಿ, ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 2111ನೇ ಸೂತ್ರ ಸಂಖ್ಯೆ ಅದು. ಅಲ್ಲಿ ಒಂದು ವಾರ್ತಿಕ ನಮಗೆ ಕಾಣಿಸ್ತದೆ. ಆದ್ಯಾದಿಭ್ಯ ಉಪಸಂಖ್ಯಾನಂ ಅಂತ. ಆದ್ಯಾದಿಗಣದಲ್ಲಿ ಪಠಿತವಾದ ಎಲ್ಲಾ ಶಬ್ದಗಳಿಗೂ ಕೂಡ ತಸಿ ಅನ್ನುವ ಪ್ರತ್ಯಯ ಬರ್ತದೆ ಅಂತ ಅದರ ಅರ್ಥ. ಉದಾಹರಣೆಗೆ ಆದವು ಮೊದಲಿನಲ್ಲಿ ಅಂತ ಅರ್ಥ, ಮೊದಲ ಕಾಲದಲ್ಲಿ. ಆದಿತಃ ಅಂತ ಆಗ್ತದೆ. ಮಧ್ಯೆ ಸಪ್ತಮಿ ವಿಭಕ್ತಿ, ಅದು ಮಧ್ಯತಃ. ಅಂತೆ ಸಪ್ತಮಿ ವಿಭಕ್ತಿ, ಅದರಲ್ಲೂ ಅಂತತಃ ಅಂತ ಆಗ್ತದೆ. ಪೃಷ್ಠೆ ಹಿಂಭಾಗದಲ್ಲಿ, ಅದು ಸಪ್ತಮಿ ವಿಭಕ್ತಿ ಅರ್ಥದಲ್ಲಿ ಪೃಷ್ಠತಃ ಅಂತ ತಹಸೀಲ್ ಪ್ರತ್ಯಯ ಬಂದಿದೆ. ಅಗ್ರೆ ಅಗ್ರತಃ ಆಗ್ತದೆ. ಸರ್ವತ್ರ ಸಪ್ತಮ್ಯಾಹ ಅರ್ಥೇ ಪ್ರತ್ಯಯ ವಿಧೀಯತೆ. ಹೀಗೆ ಅರ್ಥೇನ ಇತಿ ಅರ್ಥತಃ, ಅರ್ಥದಿಂದ ಎಂಬ ಅರ್ಥದಲ್ಲಿ, ತೃತೀಯ ವಿಭಕ್ತಿಯ ಅರ್ಥದಲ್ಲಿ ಅರ್ಥತಃ ಅಂತಾಗಿದೆ. ಸ್ವರೇಣ ವರ್ಣೇನ ಹೀಗೆಲ್ಲ ಸ್ವರತಃ ವರ್ಣತಃ ಅಂತಾಗಿದೆ. ತೃತೀಯ ವಿಭಕ್ತಿಯ ಅರ್ಥದಲ್ಲಿ ಪ್ರತ್ಯಯ ಬಂದಿದೆ. ಇದು ಆದ್ಯಾದಿ ಗಣ ಅನ್ನೋದು ಆಕೃತಿ ಗಣ ಆದ್ದರಿಂದ ಇದನ್ನು ನಾವು ಬೇರೆ ಬೇರೆ ವಿಭಕ್ತಿಗಳ ಅರ್ಥದಲ್ಲಿ ಈ ತಸಿ ಪ್ರತ್ಯಯ ಬಂದದಕ್ಕೂ ಕೂಡ ತಸಿ ಪ್ರತ್ಯಯವನ್ನು ಹೇಳಿ ಆ ಶಬ್ದಗಳ ಸಾಧುತ್ವವನ್ನ ಸಮರ್ಥನೆ ಮಾಡಬಹುದು. ಆದ್ಯಾದಿ ಆಕೃತಿಗಣ ಅಸ್ತಿ, ಅತಃ ಶಿಷ್ಟ ಪ್ರಯೋಗ ಮನುಸೃತ್ಯ ಅನ್ಯೇ ಶಬ್ದಾಃ ಅಪಿ ಅತ್ರ ಭವಿತುಮರ್ಹಂತಿ ಅಂತ ಅಲ್ಲಿ ವೈಯಾಕರಣ ಈ ಆದ್ಯಾದಿಭ್ಯ ಉಪಸಂಖ್ಯಾನಮನ ಸೂತ್ರದ ವಿಷಯದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದಲೇ ಸರ್ವೈಹಿ ಸರ್ವಗುಣತ್ವತಃ ಅಂತ ಅಣುಭಾಷ್ಯದಲ್ಲಿ ಏನೋ ಒಂದು ಪ್ರಯೋಗ ಕೇಳಿ ಬರ್ತದೆ. ಸರ್ವಗುಣತ್ವತಃ ಅಂದ್ರೆ ಸರ್ವೇ ಗುಣಾಃ ಯಸ್ಯ ತಸ್ಯ ಭಾವಃ, ಸರ್ವೇ ಗುಣಾಃ ಯಸ್ಯ ಸಹ ಸರ್ವಗುಣಃ, ಸರ್ವಗುಣಸ್ಯ ಭಾವಃ ಸರ್ವಗುಣತ್ವಂ, ತಸ್ಮೈ ಅಂತ ಚತುರ್ಥಿ ವಿಭಕ್ತಿ ಅರ್ಥದಲ್ಲಿ ಸರ್ವಗುಣತ್ವತಃ ಅಂತ ಆಗಿದೆ. ಬ್ರಹ್ಮಶಬ್ದೋಕ್ತ ಗುಣಪೂರ್ಣತ್ವಾರ್ಥಮಿತ್ಯರ್ಥ ಅಂತ ರಾಘವೇಂದ್ರ ಸ್ವಾಮಿಗಳ ಅರ್ಥ ಬರೆದಿದ್ದಾರೆ. ಬ್ರಹ್ಮಶಬ್ದದಿಂದ ಪ್ರತಿಪಾದಿತವಾದ ಗುಣಪೂರ್ಣತ್ವದ ಸಮರ್ಥನೆಗಾಗಿ ಅಂತ ಅದರ ಅರ್ಥ. ಹೀಗೆ ಬೇರೆ ಬೇರೆ ವಿಭಕ್ತಿಗಳ ಅರ್ಥದಲ್ಲಿಯೂ ಕೂಡ ಈ ತಸಿ ಪ್ರತ್ಯಯ ಬರಬಹುದು ಅಂತ ನಾವು ತಿಳಿಯಬಹುದು.